ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ವೀಕ್ಷಕರೇ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಸದ್ಯ ಈಗ ಅವರ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಹಾಗೆ ಅವರ ಪತಿ ದೇವೇಗೌಡ ಅವರು ಹಾಗೆ ಮಕ್ಕಳಾದಂತಹ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆ, ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಎಚ್ ಡಿ ದೇವೇಗೌಡ, ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಡಾಕ್ಟರ್ ಮಂಜುನಾಥ್ ಕುಟುಂಬಸ್ಥರಿಂದ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಎಚ್ ಡಿ ರೇವಣ್ಣ ನಿವಾಸದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪೂಜೆ ಬಳಿಕ ಹರದನಹಳ್ಳಿಯವರೆಗೆ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಇನ್ನೇನು ಪಂಚಭೂತಗಳಲ್ಲಿ ಲೀನಲಾಗುತ್ತಿದ್ದಾರೆ ಚೆನ್ನಮ್ಮ ಅವರು. ಸದ್ಯ ಈಗಾಗಲೇ ಸಾಕಷ್ಟು ಮಂದಿ ಕೂಡ ಅಲ್ಲಿ ನೆರೆದಿದ್ದಾರೆ. ಚೆನ್ನಮ್ಮನವರ ಅಂತಿಮ ದರ್ಶನ ಮಾಡುವಂತ ನಿಟ್ಟಿನಲ್ಲಿ, ಅವ್ರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ಅವ್ರು ಮಾಡಿರುವಂತಹ ಸೇವೆಗಳಿರಬಹುದು, ಅನೇಕ ಸಂದರ್ಭದಲ್ಲಿ ಸತ್ಕಾರ ಮಾಡುವಂತಹ ರೀತಿ ಇರಬಹುದು, ಅವರ ಕೆಲಸದವ್ರನ್ನ ಕಂಡಂತಹ ರೀತಿ ಇರಬಹುದು, ಇವೆಲ್ಲವನ್ನೂ ಕೂಡ ಈಗ ಸ್ಮರಿಸ್ತಾ ಇದ್ದಾರೆ. ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಅಳತೆಯನ್ನ ಏನು ನಿಗದಿಪಡಿಸಿದ್ರು ಆ ಸ್ಥಳದಲ್ಲಿ ಗುಂಡಿ ತೆಗೆಯುವಂತ ಕಾರ್ಯವನ್ನ ಸಿಬ್ಬಂದಿಗಳು ಈಗ ತಂಡ ಏನಿದೆ ಅವರು ಮಾಡ್ತಾ ಇದ್ದಾರೆ. ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಿ ನಿನ್ನೆಯೇ ಪುರೋಹಿತರ ತಂಡ ಏನಿತ್ತು ಆ ತಂಡ ಇಷ್ಟೇ ಅಡಿ ಜಾಗದಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯುವಂತಹ ಹಾಗೆ ಅಂತ್ಯಕ್ರಿಯೆಗೆ ಗುಂಡಿ ತೆಗೆಯುವ ಜಾಗ ಏನಿತ್ತು ಅದನ್ನ ನಿಗದಿಪಡಿಸಿ ಒಂದು ಮಾರ್ಕ್ ಮಾಡಿ ಹೋಗಿದ್ರು. ಅದೇ ಜಾಗದಲ್ಲಿ ಈಗ ಇದಕ್ಕೆ ಗುಂಡಿ ತೆಗೆಯುವಂತ ಕಾರ್ಯವನ್ನ ನಡೀತಾ ಇದೆ. ಸುಮಾರು 2 ಗಂಟೆಯಿಂದ 4 ಗಂಟೆ ಒಳಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದ್ದು ಈಗಾಗಲೇ ಏನು ಸಕಲ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ಕೆ ಮುಖ್ಯವಾಗಿ ಯಾವೆಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರಿಗೆಲ್ಲ ಕೂರ್ಲಿಕ್ಕೂ ಜಾಗವನ್ನ ವ್ಯವಸ್ಥೆ ಮಾಡಿರುವಂತದ್ದು. ಜೊತೆಗೆ 2 ಗಂಟೆ ಹೊತ್ತಿಗೆ ಈ ಏನು ಗುಂಡಿ ತೆಗೆಯುವ ಜಾಗ ಕಾರ್ಯ ಇರಬಹುದು, ಇದೆಲ್ಲವೂ ಕೂಡ ಮುಗಿಸಿಕೊಳ್ಬೇಕಾಗಿದೆ. ಹೀಗಾಗಿ ಈ ಕಾರ್ಯವೂ ಕೂಡ ಈಗ ಪ್ರಾರಂಭ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಿಗದಿಪಡಿಸಿದಂತಹ ಗುಂಡಿ ತೆಗೆಯುವಂತಹ ಕಾರ್ಯ ವೀಕ್ಷಕರು ಈಗಾಗಲೇ ಗಮನಿಸ್ತಾ ಇರಬಹುದು. ಇದು ಹಾಸನದಲ್ಲಿ ಇರುವಂತಹ ಹೊಳೆನರಸೀಪುರದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರ ಮನೆ ಇದು. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಊರಿನವರು, ಹೊರ ಊರಿನವರು, ಗಣ್ಯಾತಿ ಗಣ್ಯರು ಕೂಡ ಬರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಮನೆ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ನಂತರ ಅವರ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲಿನಲ್ಲಿ ಹರದನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಖುಷ್ವಂತ್. ಆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಸದ್ಯ ಏನೇನು ಆಗ್ತಾ ಇದೆ, ಎಷ್ಟೊತ್ತಿಗೆ ಅಂತಿಮ ಯಾತ್ರೆ ಕೈಗೊಳ್ಳುತ್ತಾರೆ? ನಿಕೇಶ್, ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯು ನಡೀತಾ ಇರುವಂತದ್ದು. ಹರದನಹಳ್ಳಿಯ ಸಮೀಪವೇ ಇರುವಂತಹ ಏನು ಒಂದು ಹೊಲ ಇದೆ, ಆ ಹೊಲದಲ್ಲಿ ಸಕಲ ಸಿದ್ಧತೆ ಈಗಾಗಲೇ ಆಗಿರುವುದನ್ನ ಗಮನಿಸಬಹುದು. ಜೊತೆಗೆ ಈಗ ಗುಂಡಿ ತೆಗೆಯುವಂತಹ ಕಾರ್ಯ ಶಾಸ್ತ್ರೋಕ್ತವಾಗಿ ನಿಗದಿತ ಸಮಯ ಅಂದ್ರೆ ಬೆಳಿಗ್ಗೆ 9:00ವರೆಗೆ ಆ ಕಾರ್ಯವನ್ನ ಶುರು ಮಾಡಿದ್ರು. ಇನ್ನೂ ಕೂಡ ಆ ಕಾರ್ಯ ನಡೀತಾ ಇದೆ, ನೋಡಬಹುದು. ಹಾಗೆ ಏನು ಸುತ್ತಲೂ ಕೂಡ ಈ ಅಂತ್ಯಕ್ರಿಯೆ ನಡೆಯುವಂತಹ ಸುತ್ತಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರುವುದರಿಂದ ಅವರಿಗೂ ಕೂಡ ಗಣ್ಯರಿಗೆ ಹಾಗೆ ಸಚಿವರುಗಳಿಗೂ ಕೂಡ ಅಂತ್ಯಕ್ರಿಯೆ ನಡೆಯುವಂತಹ ಮುಂಭಾಗ ಸ್ಥಳ ಏನಿದೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುತ್ತಲೂ ಸುಮಾರು 40,000 ಆಸನಗಳನ್ನ ಅಂದ್ರೆ ಕುರ್ಚಿಗಳನ್ನ ಈಗಾಗಲೇ ಈ ಸ್ಥಳಕ್ಕೆ ತಂದು ಈ ಪ್ರದೇಶ ಏನಿದೆ ಅಲ್ಲಿ ಎಲ್ಲವೂ ಕೂಡ
ಇಡಲಾಗಿದೆ. ಸುಮಾರು ಈಗಾಗಲೇ ಹೇಳಿದಂತೆ ಹಾಸನದ ಎಸ್ಪಿ ಶುಭಾನ್ವಿತಾ ಅವರು ನೀಡಿರುವ ಮಾಹಿತಿಯಂತೆ ಸುಮಾರು 2,000 ಜನ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತಿನ ಅಂತ್ಯಕ್ರಿಯೆ ಕಾರ್ಯಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ನಿಯೋಜನೆಯನ್ನ ಮಾಡಿರುವಂತದ್ದು. ಸುಮಾರು 2 ಗಂಟೆ ಹೊತ್ತಿಗಾಗಲೇ 1:30 2 ಗಂಟೆಗೆ ಈ ಸ್ಥಳಕ್ಕೆ ಅಂದ್ರೆ ಈಗ ನಾನು ಇರುವಂತಹ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ರೇವಣ್ಣ ಅವರ ಮನೆಯಿಂದ ಪಡೂಲ್ಹಿಪ್ಪೆ ಮುಖಾಂತರ ಹೋಗಿ ನಂತರ ಹಳೆಕೋಟೆ ಮುಖಾಂತರ ಈ ಒಂದು ಹರದನಹಳ್ಳಿ ಸ್ಥಳಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರುವಂತದ್ದು. 1:30 2 ಗಂಟೆ ಸಮಯದಲ್ಲಿ ಅಂತ್ಯಕ್ರಿಯೆಗಳ ಪೂಜಾ ವಿಧಿವಿಧಾನಗಳೇನಿದೆ ಅವೆಲ್ಲವೂ ಕೂಡ ಪ್ರಾರಂಭವಾಗುತ್ತೆ. 2 ಸುಮಾರು 4 ಗಂಟೆ ವೇಳೆಗೆ ಅಂತ್ಯಕ್ರಿಯೆಯ ಒಂದು ಏನು ಸಮಯ ನಿಗದಿ ಮಾಡಿರುವಂತದ್ದು. ನಿನ್ನೆ ಕಣ್ಣನ್ ಪುರೋಹಿತರ ಅವರ ತಂಡ ಈಗಾಗಲೇ ಸ್ಥಳಕ್ಕೆ ಬಂದು ಈ ಒಂದು ಜಾಗ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಯಾವ ರೀತಿ ಕಾರ್ಯವಾಗಬೇಕು ಅವೆಲ್ಲವೂ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಗೆ ವಾಸ್ತು ಪುರೋಹಿತ ಹರಿಪ್ರಸಾದ್ ಬೆಂಗಳೂರಿನ ಮೂಲದವರು ಅವರು ಕೂಡ ಬಂದು ಈ ಸ್ಥಳ ಏನಿದೆ ಸುತ್ತಲೂ ಈ ಸ್ಥಳ ಯಾವ ರೀತಿ ಇರಬೇಕು, ಯಾವ ಭಾಗದಲ್ಲಿ ಎತ್ತರ ಇರಬೇಕು, ಯಾವ ಭಾಗದಲ್ಲಿ ತಗ್ಗಿರಬೇಕು ಅದನ್ನು ಕೂಡ ಅವರ ಸೂಚನೆಯಂತೆ ಇಡೀ ಈ ಏನು ಸ್ಥಳ ಇದೆ ಇದನ್ನ ವಾಸ್ತು ಪ್ರಕಾರವೇ ನಿನ್ನೆ ಅವರು ಸೂಚಿಸಿದಂತೆ ಹರಿಪ್ರಸಾದ್ ಅವರು ಸೂಚಿಸಿರುವಂತೆ ಇದನ್ನ ಒಂದು ಡಿಸೈನ್ ಮಾಡಿರುವಂತದ್ದು. ಜೊತೆಗೆ ಅಲ್ಲಲ್ಲಿ ಮಳೆ ಬರುವಂತಹ ಸಾಧ್ಯತೆಯಿಂದ ಜರ್ಮನ್ ಟೆಂಟ್ಗಳನ್ನು ಕೂಡ ಹಾಕಿರುವಂತದ್ದು. ಜೊತೆಗೆ ನನ್ನ ಹಿಂಬದಿ ಏನಿದೆ ಅಲ್ಲಿ ಗಣ್ಯ ವ್ಯಕ್ತಿಗಳ ಕಾರ್ಗಳು ಅಂದ್ರೆ ವಿಐಪಿಗಳು ಮತ್ತೆ ಸಚಿವರು ಸಂಸದರು ಅವರೆಲ್ಲ ಬಂದ್ರೆ ಆ ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನ ಸಾರ್ವಜನಿಕರಿಗೆ ಬರುವಂತಹ ಏನು ಅವರಿಗೆ ಈಗಾಗಲೇ ಹಾಸನ ಎಸ್ಪಿ ಅವರು ಸೂಚಿಸಿರುವಂತೆ ಹಳೆಕೋಟೆಯ ಬೆಟ್ಟದ ತಪ್ಪಲೇನಿದೆ ಅಲ್ಲಿ ಸಾರ್ವಜನಿಕರು ಪಾರ್ಕಿಂಗ್ ವಾಹನಗಳನ್ನ ಪಾರ್ಕಿಂಗ್ ಮಾಡಲಿಕ್ಕೆ ಸೂಚಿಸಲಾಗಿರುವಂತದ್ದು. ಸುಮಾರು 25,000 ಜನಕ್ಕೆ ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರಿನಿಂದ ಬಂದಿರುವಂತಹ 130 ಅಡುಗೆಯರ ಸಿಬ್ಬಂದಿ ತಂಡ ಆ ಕಾರ್ಯವನ್ನ ನಿಯೋಜಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸುಮಾರು ಈ ಪ್ರದೇಶ ಮತ್ತೆ ಈ ಸುತ್ತಲಿನ ಪ್ರದೇಶ ಏನಿದೆ ಇದು ಸುಮಾರು 36 ಎಕರೆಯಷ್ಟಿರುವಂತದ್ದು. ಈಗ ಸಾಧಾರಣ 16ರಿಂದ 15 ಎಕರೆಯಲ್ಲಿ ಈ ಟೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗೋದ್ರಿಂದ ಸಿಎಂ ಮತ್ತೆ ಸಚಿವರು ಕೂರ್ಲಿಕ್ಕೆ ಈಗೇನು ಅಂತ್ಯ ಸಂಸ್ಕಾರ ನಡೆಯುವಂತ ಸ್ಥಳ ಇದೆ ಅದರ ನೇರ ಭಾಗದಲ್ಲಿ ಅವರಿಗೆಲ್ಲ ಕೂಡ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿರುವಂತದ್ದು. ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಏನು ವಿದ್ಯುತ್ ಇಲಾಖೆ ಎಲ್ಲ ಒಂದು ಸಿಬ್ಬಂದಿಗಳು ಇಲ್ಲಿ ಹಗಲಿರುಳು ಕಾರ್ಯವನ್ನ ನಿನ್ನೆಯಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ 2ರಿಂದ 4 ಗಂಟೆವರೆಗೆ ಅವರ ಸಮಯ ನಿಗದಿ ಅಂದ್ರೆ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಹೀಗಾಗಿ ಆ ನಿಗದಿತ ಸಮಯದಲ್ಲೇ ಕಾರ್ಯವನ್ನ ಮಾಡಿ ಮುಗಿಸಬೇಕು ಅನ್ನುವಂಥದ್ದು ರೇವಣ್ಣ ಅವರ ಕುಟುಂಬದ ಉದ್ದೇಶ ಆಗಿದೆ. ಹೀಗಾಗಿ ಆ ಒಂದು 2ರಿಂದ 4 ಗಂಟೆ ಹೊತ್ತಿಗೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ಇಲ್ಲಿ ಅವರ ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಈ ಜಾಗ ಏನಿದೆ ಈ ಜಾಗದಲ್ಲಿ ಆಗುವಂತದ್ದು. ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ದೇವೇಗೌಡರು ಹಾಗೂ ಚೆನ್ನಮ್ಮನವರು ಶ್ರೀ ರಂಗನಾಥ ಸ್ವಾಮಿಗೆ ಭಕ್ತಿಯಿಂದ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತದ್ದು. ಹೀಗಾಗಿ ರೇವಣ್ಣ ಅವರು ಹೇಳಿರುವಂತಹ ಪ್ರಕಾರ ಕುಮಾರಸ್ವಾಮಿ ಮತ್ತು ಬಾಲಕೃಷ್ಣ ಅವರ ಒಂದು ಏನು ಅವರು ಹೇಳಿದಂತೆ ಈ ಜಾಗವನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಇದೇ ಕಾರಣ ಅನ್ನುವಂಥದ್ದು ಕೂಡ ಅವರು ಬೆಳಿಗ್ಗೆ ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಇನ್ನ 1:30-2 ಗಂಟೆ ಸಮಯದಲ್ಲಿ ಇಲ್ಲಿ ಪ್ರಾರಂಭ ಆಗುತ್ತೆ. ಅಷ್ಟೊತ್ತಿಗಾಗಲೇ ಪಾರ್ಥಿವ ಶರೀರವನ್ನ ಇಲ್ಲಿ ತರಲಾಗುತ್ತೆ ಅಂತ ಹೇಳ್ಬೋದು. ನಿಕೇಶ್. ಓಕೆ, ಥ್ಯಾಂಕ್ ಯು ಪುಷ್ಪಂತ್ ನಿಮ್ಮೆಲ್ಲ ಮಾಹಿತಿ.